ಇಂಥ ಇದೆಲ್ಲ ಭಾರ್ಗವಿ LLB ಮಂಗಳವಾರದ ಎಪಿಸೋಡ್ ಅಂದರೆ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿ ಕೋರ್ಟಲ್ಲಿ ವಾದ ನಡೀತಾ ಇರ್ತದೆ. ಕೋರ್ಟಲ್ಲಿ ವಾದ ಗಂಗಾ ಯಾರು ಅಂತ ಗೊತ್ತಿದೆ ನನಗೆ ಅಂತೆಲ್ಲ ಹೇಳ್ತಿರ್ತಾರೆ. JP ಪಾಟೀಲ್ನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿನೇ ಈ ಗಂಗಾ ಆರ್ಗ್ಯಾನಿಕ್ ಟ್ರೇಡಿಂಗಲ್ಲಿ ಇರೋದು. ಅವರ ಅಣ್ಣ ಶಕ್ತಿ ಪ್ರಸಾದ್ ಇಬ್ಬರು ಸೇರಿ ಈ ಆರ್ಗ್ಯಾನಿಕ್ ಟ್ರೇಡಿಂಗ್ ಮಾಡ್ತಾ ಇರೋದು. ಇದು ಆರ್ಗ್ಯಾನಿಕ್ ಟ್ರೇಡಿಂಗ್ಗೆ ಹೆಲ್ಪ್ ಬೇಕಂತಂದು ಹೇಳಿದೆ. ಈ ಕಡೆ JP ಪಾಟೀಲ್ನ ಪ್ರೀತಿ ಅನ್ನೋ ಹೆಸರಲ್ಲಿ ಮೋಸ ಮಾಡಿ ಗಂಗಾ ಇವ್ರನ್ನ ಮದುವೆ ಆಗಿರ್ತಾಳ ಅಂತೆಲ್ಲ ಹೇಳ್ತಿರ್ತಾಳೆ. ಯಾರು ಭಾರ್ಗವಿ ಅವರು ಹೇಳ್ತಿದ್ದಾಗ ಜಡ್ಜ್ ಮುಂದೆ ಇದರಲ್ಲಿ ಡೌಟೇ ಇಲ್ಲ, ಇದೇ ಸಾಕ್ಷಿನೇ, ನಾನು ಕಲೆಕ್ಟ್ ಮಾಡಿದ ಸಾಕ್ಷಿ ಅಂತೆಲ್ಲ ಹೇಳ್ತಾಳೆ. ಇದೇ ಟೈಮಿಗೆ ಇವರು ಸ್ವಲ್ಪ ಶಾಕ್ ಆಗ್ತಾರೆ. ಸಾಕ್ಷಿನ ಒಂದು ಕಾಪಿ ಇವರಿಗೂ ಕೊಡ್ತಾಳೆ, ಅಪೋಸಿಟ್ ಲಾಯರಿಗೂ. ಈ ಕಡೆ ಇವ್ರಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ಯಾರಿಗೆ? ಅರ್ಜುನ್ ಅವ್ರ ಅಮ್ಮಗೆ. ಅವಳೇನು ಸಂಚು ಮಾಡ್ತಾ ಇದ್ದಾಳೆ, ನಿಮ್ಮ ಡ್ಯಾಡಿನ ಸಿಗಾಕ್ತಾಳಂತಾಳೆ. ಇಲ್ಲಮ್ಮ, ಭಾರ್ಗವಿ ಕೆಲಸ ಅಂತ ನಿಂತರೆ ಮನೆ ಮಠ ಜೀವ ನಿದ್ದೆ ಊಟ ಯಾವುದು ಲೆಕ್ಕನೇ ಹಿಡಿಯಲ್ಲ. ಕೆಲಸದ ಮೇಲೆ ಅಷ್ಟು ಕಾನ್ಸಂಟ್ರೇಟ್, ಡ್ಯಾಡ್ನ ಖಂಡಿತವಾಗ್ಲೂ ಹೊರಗೆ ತಂದೆ ತರ್ತಾನೆ, ನನಗೆ ಕಾನ್ಫಿಡೆಂಟ್ ಇದೆ ಅಂತೆಲ್ಲ ಹೇಳಿದ್ದ ಅರ್ಜುನ್. ಹೇಳಿದಾಗ ಈ ಕಡೆ ಶ್ರೀಮಂತಪ್ಪ ಖುಷಿ ಆಗ್ತಾರೆ. ಇದೆಲ್ಲ ಕಟ್ಟುಕತೆ ಹೇಳ್ತಾ ಇದ್ದಾಳೆ ಭಾರ್ಗವಿ ಅಂತೇಳಿ ಅಪೋಸಿಟ್ ಲಾಯರ್ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡಿದ್ಯಮ್ಮ, ಎಷ್ಟು ಚೆನ್ನಾಗಿ ಡ್ರಾಮಾ ಹೇಳ್ತಾ ಇದೆಯಾ ನೀನು, ಕತೆ ಸ್ಟೋರಿ ಅಂತೆಲ್ಲ ಹೇಳ್ತಾ ಇದ್ದ. ಇದು ಇವ್ರನ್ನೂ ಕೊಲೆ ಮಾಡೋಕ್ಕೆ ಹೋಗಿದ್ದ ಮೊದಲನೇ ಹೆಂಡತಿ ಗಾಯತ್ರಿ ದೇವಿನ ಮುಗ್ಧ ಹೆಣ್ಣನ್ನು ಕೊಲೆ ಮಾಡೋಕ್ಕೆ ಹೋಗಿದ್ದ ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ನೀವು ಹೇಳ್ತಾ ಇರೋದು ಕಟ್ಟುಕತೆ. ಇವರು ಒಂದು ಪರ್ಸ್ನಲ್ ಕ್ವಶನ್, ಜಡ್ಜ್ ಸಾಹೇಬ್ರೆ, ಕೂಡ ನೀವು ಇಲ್ಲೇ ಹೆಂಗಿರ್ತೀರಿ ಮನೆಯಲ್ಲೇ ಹಾಗೆ ಇರ್ತೀರ? ಇಲ್ಲಮ್ಮ, ಪರ್ಸ್ನಲ್ಲೇ ಬೇರೆ ಪ್ರೊಫೆಷ್ನಲ್ಲೇ ಬೇರೆ. ಹಾಗೆ ಹೆಂಡ್ತಿ ಮತ್ತು ಸ್ವಂತ ಭಾವಮೈದನ ಯಾರಾದರೂ ಅನುಮಾನ ಮಾಡ್ತಾರಾ? ಆ ಸಂಬಂಧಗಳನ್ನ ನಂಬೋದೇ ದಡ್ಡತನನ ಅಂತೆಲ್ಲ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಮ್ಮ, ಸ್ವಲ್ಪ ರಿಲ್ಯಾಕ್ಸ್ ಆಗಿರು ಅಂತೆಲ್ಲ ಹೇಳಿ, ನಾವೆಲ್ಲ ಕೊಲೀಗ್ಸ್ ಎಲ್ಲ ಅಂತೆಲ್ಲ ಹೇಳಿ ಸತಾಯಿಸಿ ಅವ್ರಿಗೆ ಫ್ರಸ್ಟ್ರೇಷನ್ ಆಗಂಗೆ ಮಾಡ್ತಾ ಇರ್ತಾರೆ. ಈ ಕಡೆ RP ಅನ್ನೋ ಲಾಯರು, ಹೌದು ನಿಮ್ಮ ಸೊಸೆನೇ ಲಾಯರ್ ಇದ್ದು ನಿಮ್ಮ ಕೈ ಕೆಳಗೆ ಯಾಕೆ ಪ್ರಾಕ್ಟೀಸ್ ಮಾಡೋಕೆ ಕರ್ಕೊಂಡಿಲ್ಲ ಅಂತ JP ಕೇಳಿದರೆ, ಅವಾಗ JP ಅವ್ರು ಹೇಳ್ತಾರೆ, ಈ ಕ್ವಶನ್ ಈಗ ಇರ್ರಿಲೆವೆಂಟ್ ಅಂತೆಲ್ಲ ಹೇಳ್ತಾನೆ. ನೋಡಿ ಸರ್, ಇದು ಇವ್ರ ಮನೆಯಲ್ಲಿ 50 ವರ್ಷ ಅಂದರೆ ಶಕುಂತಲಾ ದೇವಿ ಮತ್ತು JP ಅವ್ರ ತಂದೆ ಅಂತೂ ಈಗಿಲ್ಲ ಬಿಡು. JP ಅವರು ಇಷ್ಟು ಜನ ಲಾಯರ್ ಇದ್ದಾರೆ ಇವ್ರ ಮನೆಯಲ್ಲಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಶಕುಂತಲಾ ಬಂದು, ಬೃಂದಾ ನೋಡಮ್ಮ, ನಿನ್ನಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು. ನೀನು ಇವತ್ತು ಭಾರ್ಗವಿನ ಬಡಿದೆಬ್ಬಿಸಿ ನೀನು ಕೋರ್ಟಿಗೆ ಕಳಿಸಿದ್ದೆ, ನೀನು ತುಂಬ ಖುಷಿ, ನಿನ್ನಿಂದ ತುಂಬ ಒಳ್ಳೆ ಕೆಲಸ ಆಗಿದೆ ಅಂತೆಲ್ಲ ಹೇಳ್ದೆ. ಈ ಕಡೆ ಸಾಕ್ಷಿ ಬಂದು, ನೋಡಿ ನಿನ್ನ ಕಾಲ ಮೇಲೆ ನೀನೇ ಚಪ್ಪಲಿ ಕಲ್ಲು ಹಾಕ್ಕೊಂಡೆ, ಮುಗೀತು ಅಷ್ಟೇ, ಏನು ಮಾಡೋಕ್ಕಾಗಿಲ್ಲ ಅಂತೆಲ್ಲ ಹೇಳ್ದೆ. ಆಮೇಲೆ ಇವಳೇನೋ ಈ ಕೇಸ್ ಗೆದ್ದುಬಿಟ್ರೆ ನಿನ್ನ ಮನೇಲಿ ಕಸ ಮುಸುರೆ ಮಾಡ್ಕೊತ ಇಲ್ಲೇ ಬಿದ್ದಿರ್ಬೇಕು, ಅವಳು ಹೇಳ್ದಂಗೆ ಕೇಳ್ಕೊತ ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಮನೇಲಿ ನಿಮ್ಮ ತಂದೆ ನಿಮ್ಮ ತಾಯಿ ಇವರೆಲ್ಲ ಲಾಯರ್ ಇದ್ದಾರೆ, ಆದರೂ ನೀವು ಯಾಕೆ ಸೊಸೆನ ಲಾ ಪ್ರಾಕ್ಟೀಸ್ ಮಾಡೋಕ್ಕೆ ತೊಗೊಂಡು ಈ ಕ್ವಶನ್ ಇರ್ರಿಲೆವೆಂಟ್ ಅಂತಂದರೆ ಇರ್ರಿಲೆವೆಂಟ್ ಇಲ್ಲ. ನಿಮ್ಮ ತಾಯಿನೂ ಬಂದು ವಾದ ಮಾಡ್ಬೋದಿತ್ತು, ಯಾಕೆ ವಾದ ಮಾಡಿಲ್ಲ ನಿಮ್ಮ ತಾಯಿನೂ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್. ಸರಿ, ಇವರು RP ಅನ್ನೋರು. ಆದರೆ ಈ ಮಾತಿಗೆ JP ಅವ್ರು ಏನು ಹೇಳಲ್ಲ, ಸುಮ್ಮನೆ ಇರ್ತಾರೆ. ಬೇಗ ಅಂತ ಕೇಸನ್ನ ದಾರಿ ತಪ್ಪಿಸ್. ನೋಡಮ್ಮ, ತುಂಬ ಫ್ರಸ್ಟ್ರೇಷನ್ ಆಗಿ ಅಂತ ಇದು ಒಂದು ಬಾಲ್ ಕೊಡ್ತಾರೆ, ಇದು ಮಾಡ್ಕೊತ ಇರೋ ಫ್ರಸ್ಟ್ರೇಷನ್. ನಾವೆಲ್ಲ ಕೊಲೀಗ್ಸ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊ, ಮೈಂಡೆಲ್ಲ ರಿಲ್ಯಾಕ್ಸ್ ಆಗಲಿ ಅಂತೆಲ್ಲ ಕೇಳಿ, ನೋಡು ಇವ್ರನ್ನು ಎಂತನೇ ಕೊಲೆ ಮಾಡೋಕ್ಕೆ ಹೋಗಿದ್ದು, ನಾನು ಸಾಕ್ಷಿಗೆ ತಂದಿದ್ದೀನಿ ಅಂತೆಲ್ಲ ಹೇಳಿ ಜಡ್ಜನ್ನು ದಾರಿ ತಪ್ಪಿಸ್ತಾ ಇರ್ತಾರೆ. ಆವಾಗ ನಿಮ್ಮ ಮನೆಯಲ್ಲಿ ಇಷ್ಟು ಜನ ಲಾಯರ್ ಇದ್ದಾರೆ, ನಿಮ್ಮ ಮಗನೂ ಲಾಯರ್ ಇದ್ದಾನ ಅಂತೆಲ್ಲ ಸುಮ್ಮನೆ ಪ್ರಶ್ನೆ ಮಾಡಿ ಸತಾಯಿಸ್ತಾ ಇರ್ತಾರೆ. ಆ ಕಡೆ ಅರ್ಜುನು ಏನು ಹೇಳೋಕ್ಕೆ ಆಗದೆ, ನಮ್ಮ ಮಾವ ತುಂಬ ಅಮಾಯಕರು, ನಮ್ಮ ಮಾವನ ಮೇಲೆ ಎಲ್ಲ ಆರೋಪ ಹೋಲಿಸಿದ್ರೆ ಸರಿ ಕಾಣಿಸಂಗಿಲ್ಲ, ಸ್ವಂತ ಹೆಂಡತಿ ಮತ್ತು ಭಾವಮೈದನ ಮೇಲೆ ಯಾರು ಅನುಮಾನ ಮಾಡಲ್ಲ, ಏನೋ ಅವ್ರ ಪ್ರೀತಿಯನ್ನು ಮೋಸದಿಂದ ಬಳಸ್ಕೊಂಡಿದ್ದಾರೆ ಇವ್ರನ್ನ ಅಂತೆಲ್ಲ ಹೇಳ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.